26, 27, 28ರಂದು 3 ದಿನಗಳ ಕಾಲ ಹಣ್ಣು ಮತ್ತು ಆಹಾರ ಮೇಳವನ್ನು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಾಗಿದೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನವಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಮೇಳವನ್ನು ಆಯೋಜನೆ ಮಾಡಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಮೇಳಕ್ಕೆ ಚಾಲನೆ ನೀಡಿದ್ದಾರೆ. ರಜತ ಮಹೋತ್ಸವದ ಅಂಗವಾಗಿ ಈ ಮೇಳ ಆಯೋಜನೆ ಮಾಡಲಾಗಿದೆ ಎಂದು ಕುಲಪತಿ ಡಾಕ್ಟರ್ RC ಜಗದೀಶ್ ಅವರು ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಎಲ್ಲ ಮಾಧ್ಯಮ 1-to-1 ಕಾಂಟ್ಯಾಕ್ಟ್ ರೈತರಿಗೆ ನಮಗೆ ವೈಯಕ್ತಿಕ ಸಲಹೆ ರೂಪದಲ್ಲಿ ಮುಖಾಮುಖಿಯಾಗಿ ಮೌಖಿಕವಾಗಿ ಮತ್ತು ತರಬೇತಿ ಕಾರ್ಯಕ್ರಮಗಳ ಮೂಲಕ ಪ್ರಾತ್ಯಕ್ಷಿಕೆಗಳ ಮೂಲಕ ಮತ್ತು ಅವರ ಕ್ಷೇತ್ರ ಭೇಟಿಯ ಮೂಲಕ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 25 ವರ್ಷಗಳ ಕಾಲ ರೈತರ ನಿರಂತರ ಸೇವೆಯಲ್ಲಿ ತೊಡಗಿರೋದ್ರಿಂದ ಇದನ್ನು ಆಚರಿಸಬೇಕು ಅಂತ ನಮ್ಮ ಎಲ್ಲ ವಿಜ್ಞಾನಿಗಳು ಮತ್ತು ನಮ್ಮ ಎಲ್ಲ ಅಧಿಕಾರ ವರ್ಗದವರು ಡಿಸೈಡ್ ಮಾಡಿರೋದ್ರಿಂದ ನಾವು ಇದನ್ನ ಹಣ್ಣು ಮತ್ತು ಆಹಾರ ಮೇಳವನ್ನು ಇಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ 4 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿವೆ. ಆ 4 ಕೃಷಿ ವಿಜ್ಞಾನ ಕೇಂದ್ರಗಳು 25 ವರ್ಷ ರಜತ ಮಹೋತ್ಸವವನ್ನು ಆಚರಿಸಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಮೊದಲನೇದಾಗಿ ಹಣ್ಣು. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಹಣ್ಣುಗಳಿದ್ದಾವೆ. ವಿವಿಧ ಹಣ್ಣುಗಳನ್ನು ನಮ್ಮ ಶಿವಮೊಗ್ಗಕ್ಕೆ ಪರಿಚಯ ಮಾಡಿಸುವಂಥ ಪ್ರಯತ್ನ ನಾವೀಗ ಮಾಡ್ತಾ ಇದ್ದೀವಿ. ಈಗ ಮಾವಿನಲ್ಲಿ ಸುಮಾರು 20 ತಳಿಗಳಿರ್ಬೋದು, ಆಮೇಲೆ ಹಲಸಿನಲ್ಲಿ ಒಂದು 50 ತಳಿಗಳಿದ್ದಾವೆ. ಮತ್ತು ಬೇರೆ ಬೇರೆ ಆಗ ಬಿಜಾಪುರದಿಂದ ದ್ರಾಕ್ಷಿ ಇದೆ, ದಾಳಿಂಬೆ ಇದೆ, ಮತ್ತೆ ಆಮೇಲೆ ಇಲ್ಲಿ ನಮ್ಮ ಮಲೆನಾಡಿನಲ್ಲಿ ಪೈನಾಪಲ್ ಇದೆ. ಆಮೇಲೆ ಕಾಡಿನಲ್ಲಿ ಅನೇಕ ಹಣ್ಣುಗಳನ್ನ ಪರಿಚಯ ಮಾಡಿಸುವಂತ ಪ್ರಯತ್ನವನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದಲ್ಲದೆ ನಾವು ಎಲ್ಲ ಹಣ್ಣುಗಳನ್ನ ಪ್ರದರ್ಶನಗಳನ್ನು ಮಾಡ್ತೇವೆ. ಆ ಪ್ರದರ್ಶನಗಳನ್ನ ಮಾಡೋದಲ್ಲದೆ ಅದರ ಸಸಿಗಳನ್ನು ಸಹ ನಾವು ಮಾರಾಟ ಮಾಡಲಿಕ್ಕೆ ಇಲ್ಲಿ ಕೆಲವೊಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದಲ್ಲದೆ ಈ ಹಣ್ಣುಗಳಿಂದ ಯಾವ್ಯಾವ ಖಾದ್ಯಗಳನ್ನು ತಯಾರು ಮಾಡ್ಬೋದು, ಅಂದ್ರೆ ಜ್ಯೂಸ್ ಮಾಡ್ಬೋದು, ಜಾಮ್ ಮಾಡ್ಬೋದು, ಜಲ್ಲೀಸ್ ಮಾಡ್ಬೋದು, ಆಮೇಲೆ ಸಂಸ್ಕರಣೆಯನ್ನ ಏನ್ ಮಾಡ್ಬೋದು ಅನ್ನೋ ಬಗ್ಗೆ ನಾವು ಅನೇಕ ವಿಚಾರಗಳನ್ನ ಇಲ್ಲಿ ಹೇಳ್ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಆಹಾರ ಮೇಳದಲ್ಲಿ ನಾವು ಏನು ಆಯೋಜನೆ ಮಾಡಿದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಮಾಡ್ತಾರೆ, ನಮ್ಮಲ್ಲಿ ತೊಡೆದೇವಂತ ಒಂದು ಅಂಗು ಅಂತ ಹೇಳ್ತಾ ಇದ್ವು, ಸ್ವೀಟ್ ಮಾಡ್ತಾ ಇದ್ವು, ಈಗೆಲ್ಲ ಮರ್ತೋಗಿದೆ. ಅದನ್ನ ಮತ್ತೆ ನಾವು ಸಿರಿಧಾನ್ಯಗಳ ಮೂಲಕ ಅದನ್ನ ಮತ್ತೊಂದು ಪರಿಚಯವನ್ನ ಮಾಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ನಾವು ಅನೇಕ ಸಸ್ಯಗಳು, ಯಾಕೆ ನಮ್ದು ಮಳೆಗಾಲ ಈಗ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಸುಮಾರು 8 ಲಕ್ಷ ಗಿಡಗಳನ್ನು ನಾವು ವಿಶ್ವವಿದ್ಯಾಲಯದಲ್ಲಿ ನಾವು ತಯಾರು ಮಾಡ್ತೀವಿ. ಎಲ್ಲ ಹಣ್ಣಿನ ಗಿಡಗಳನ್ನ ಮತ್ತೆ ಅಲಂಕಾರಿಕ ಗಿಡಗಳನ್ನ, ಬೇರೆ ಬೇರೆ ಗಿಡಗಳನ್ನ ಮಾರಾಟ ಮಾಡುವ ವ್ಯವಸ್ಥೆಯೂ ಸಹ ಇಲ್ಲಿ ಇದೆ. ಇದಕ್ಕೋಸ್ಕರ ಇದಕ್ಕೆ ನಮಗೆ ಸಾಧ್ಯಾಗಿ ಎಲ್ಲ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ, ಫಿಶರೀಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಮಾಡ್ತಿದ್ದಾವೆ. ಸ್ವಸಹಾಯ ಗುಂಪುಗಳು ನಮಗೆ ಸಹಾಯ ಮಾಡ್ತಿದ್ದಾವೆ. ಆಮೇಲೆ ರೈತ ಉತ್ಪಾದಕ ಕೇಂದ್ರಗಳು ಸಹ ಮಾಡ್ತಾ ಇದ್ದಾವೆ. ಅದಲ್ಲದೆ ಅನೇಕ ಕರಕುಶಲ ಜನಗಳು ಸಹ ನಮಗೆ ಸಹಾಯವನ್ನ ಮಾಡ್ತವೆ. ಸೊ ಗ್ರಾಹಕರಿಗೂ ಸಹ ರಿಯಾಯಿತಿ ದರದಲ್ಲಿ ಮತ್ತು ರೈತರಿಗೂ ಸಹ ಅನೇಕ ವಿಚಾರಗಳನ್ನ ಹೇಳ್ತೀವಿ. ಈಗ ನಮ್ಮ ದೇಶದಿಂದ ಬಹಳಷ್ಟು ಹಣ್ಣುಗಳು ಈಗ ಬೇರೆ ದೇಶಕ್ಕೆ ರಫ್ತಾಗಿದೆ. ಉದಾಹರಣೆಗೆ ದಾಳಿಂಬೆ ರಫ್ತಾಗ್ತದೆ, ದ್ರಾಕ್ಷಿ ರಫ್ತಾಗ್ತದೆ, ಮಾವಿನ ಹಣ್ಣು ರಫ್ತಾಗ್ತದೆ. ಈ ರಫ್ತನ್ನು ಸಹ ನಾವು ಯಾವ ರೀತಿ ಮಾಡಬೇಕು, ಅದ್ರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನ್ ಬೇಕಾಗುತ್ತೆ ಅನ್ನೋ ಬಗ್ಗೆನೂ ಸಹ ಕೆಲವೊಂದು ರಫ್ತುದಾರರು ಯಾರಿದ್ರೆ ಅವ್ರಿಗೆ ಹೇಳ್ಕೊಡ್ತೇವೆ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರನ ನಾವು ಕಂಪ್ಲೀಟ್ ರಿನೋವೇಟ್ ಮಾಡಿದ್ವಿ. ಇಲ್ಲಿ ರಿನೋವೇಟ್ ಆಗಿರಿಟಿ ಮಾಡಿದ್ವಿ ಅಂತ ಹೇಳಿದ್ರೆ ಅನೇಕ ಪ್ರಾತ್ಯಕ್ಷಿತೆಗಳನ್ನ ನಾವು ಇಲ್ಲಿ ಮಾಡಿದ್ವಿ. ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದ್ವಿ, ಜೇನು ಸಾಕಣೆ ಮಾಡಿದ್ವಿ, ಕುರಿ ಸಾಕಣೆ ಘಟಗಳನ್ನ ಮಾಡಿದ್ವಿ, ಕೋಳಿ ಸಾಕಣೆ ಮಾಡಿದ್ವಿ, ಜಲಕೃಷಿ ಮಾಡಿದ್ವಿ, ಆಮೇಲೆ ಬೋರ್ವೆಲ್ನ ಮರುಪೂರಣ ಯಾವ ರೀತಿ ಮಾಡಬೇಕು, ಹೈಡ್ರೋಪಾನಿಕ್ಸ್, ಆ ತೋಟ ಅಂದ್ರೆ ತಾರಸಿ ತೋಟ, ಇವೆಲ್ಲ ಸಹ ಮಾಹಿತಿಯನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಿಗೆ, ಗ್ರಾಹಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯಮಿಗಳಿಗೆ, ಹೆಚ್ಚಾಗಿ ಉದ್ಯಮಿಗಳು ಸಹ ನಾವಿಲ್ಲಿ ಕೊಟ್ಬಿಟ್ಟು ಆಮೇಲೆ ಇದೆಲ್ಲ ಖಾದ್ಯಗಳನ್ನ ತಯಾರು ಮಾಡಿ ಅದನ್ನ ಎಲ್ಲರಿಗೂ ಸಹ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ವಿ. ಅದಲ್ಲದೆ ರೈತರು ಮತ್ತೆ ರೈತರಿಗೋಸ್ಕರ ಆಗಿ ಕೆಲವೊಂದು ತಾಂತ್ರಿಕ ಸಮಾವೇಶಗಳನ್ನ ನಾವು ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ. ಯಾವುದಂದ್ರೆ ವೈಜ್ಞಾನಿಕವಾದ ಜೇನು ಕೃಷಿ ಇರ್ಬೋದು, ಆಮೇಲೆ ಜೇನು ಬಗ್ಗೆ ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನ ನಾವು ತಗೊಂಡಿದ್ದೀವಿ. ತಾರಸಿ ತೋಟ ಆಗಿರ್ಬೋದು, ಬೋನ್ಸಾಯಿ ತೋಟ ಆಗಿರ್ಬೋದು, ರೈತ ಉತ್ಪಾದಕ ಸಂಘವನ್ನ ಹೆಂಗೆ ಒಕ್ಕೂಟವನ್ನ ಬಲವರ್ಧನೆ ಮಾಡಬೇಕು ಅನ್ನೋ ಬಗ್ಗೆಯೂ ಸಹ
ನಾವು ಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ. ಕೊನೆಯದಾಗಿ ಗೋಡಂಬಿ ಮತ್ತು ಕೋಕೋ ಬೆಳೆ. ಇತ್ತೀಚೆಗೆ ನಮ್ಮ ಮಲೆನಾಡು ಬಿಟ್ಟು ಅರೆ ಮಲೆನಾಡು ಮತ್ತೆ ಬಯಲು ಸೀಮೆಯಲ್ಲಿ ಗೋಡಂಬಿ ಬೆಳೆ ಬಹಳಷ್ಟು ಬರ್ತಾ ಇದೆ. ಸುಮಾರು 3 ಲಕ್ಷ ಗಿಡಗಳನ್ನ ನಾವು ಇಲ್ಲಿ ತಯಾರು ಮಾಡ್ತಾ ಇದೀವಿ. ಅದೇ ರೀತಿ ಕೋಕೋ, ಈಗ ಅಡಿಕೆ ಮತ್ತು ತೆಂಗು ಬಿಟ್ಟು ತೆಂಗೊಳಗೆ ನಾವು ಕೋಕೋ ಬೆಳೆಯನ್ನು ಮಾಡೋದ್ರಿಂದ ಯಾವ ರೀತಿ ರೈತರ ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಬೋದು. ಮತ್ತು ಕೋಕೋ ಬೆಳೆ ಏನಾಗಿದೆ ಅಂದ್ರೆ ಬೇರೆ ದೇಶ ನಾವು ಆಮದು ಮಾಡ್ಕೊಳ್ತೀವಿ, ಬಹಳ ಡಿಮ್ಯಾಂಡ್ ಇದೆ. ಅದರ ಪ್ರೊಸೆಸಿಂಗ್ ಸಹ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇದೇ ಸಂದರ್ಭದಲ್ಲಿ ಅನೇಕ ಸ್ಪರ್ಧೆಗಳು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಏರ್ಪಡಿಸಿದ್ದೇವೆ. ಮೊದಲನೇದಾಗಿ ಪ್ರಕೃತಿಯ ಚಿತ್ರಣವನ್ನ ಮಾಡಬಹುದು ಇದು. ಆಮೇಲೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ಮಾಡ್ಬೇಕು ಅನ್ನೋ ಒಂದು ಚರ್ಚಾಗೂಟವನ್ನ ಮಾಡ್ತೀವಿ. ಆಮೇಲೆ ನಮ್ಮ ಆಹಾರದಲ್ಲಿ ಹಣ್ಣು ಮತ್ತು ತರಕಾರಿಗಳ ಪಾತ್ರ, ಇದ್ರ ಬಗ್ಗೆನೂ ಸಹ ಒಂದು ಚರ್ಚಾಕೂಟವನ್ನ ಇಲ್ಲಿ ನಾವು 14 ರಿಂದ 16 ವರ್ಷದ ಮಕ್ಕಳಿಗೆ